ದರ್ಶನ್ ವಿರುದ್ಧ ಇದ್ದಾರೆ 3 ಪ್ರತ್ಯಕ್ಷ ಸಾಕ್ಷಿಗಳು. ದಾಸನಿಗೆ ಇದೇ ಕಂಟಕ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಈ 3 ಸಾಕ್ಷಿಗಳು ಏನು ವಿಚಾರಗಳನ್ನ ನುಡಿತಾರೆ, ಏನು ಮಾತನಾಡ್ತಾರೆ, ಏನು ತಿಳಿಸ್ತಾರೆ, ಮಾಹಿತಿಯನ್ನು ಕೊಡ್ತಾರೆ, ಅದರ ಬಗ್ಗೆ ಬಹಳ ಮುಖ್ಯವಾಗಿ ನಿಲ್ಲುತ್ತೆ. ಅದು ಟಿವಿ9 ಬಳಿಯ ಪ್ರತ್ಯಕ್ಷ ಸಾಕ್ಷಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ರೇಣುಕಾ ಸ್ವಾಮಿಯ ಕೊಲೆಯನ್ನ ಕಣ್ಣಾರೆ ಕಂಡವರು ದರ್ಶನ್ ವಿರುದ್ಧ ಇದ್ದಾರೆ 3 ಪ್ರತ್ಯಕ್ಷ ಸಾಕ್ಷಿಗಳು. ದಾಸನಿಗೆ ಕಂಟಕ ತಂದಿರೋದೇ ಈ ಪ್ರತ್ಯಕ್ಷ ಸಾಕ್ಷಿಗಳು. ಸೊ ಇದರ ಬಗ್ಗೆ ಟಿವಿ9 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಯಾರು ಈ ಕೊಲೆಯನ್ನ ಕಣ್ಣಾರೆ ಕಂಡಿದ್ದಾರೆ, ಏನು ಇವರ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ. ಇವ್ರನ್ನ ಕೋರ್ಟ್ಗೆ ತಂದು ಇವರು ಕೊಡುವಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಇನ್ನು ಮುಂದೆ ಬಹಳ ದೊಡ್ಡ ಸವಾಲಿರೋದು ಪೊಲೀಸರಿಗೆ. ಇದುವರೆಗೆ ಒಂದು ಸವಾಲಾದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ನಂತರ ಇರುವಂಥ ಸವಾಲು ಇನ್ನಷ್ಟು ದೊಡ್ಡದಾಗಿರುತ್ತೆ. ಸೊ ಶೆಡ್ಗೆ ಎಷ್ಟು ಜನ ಬಂದಿದ್ರೋ, ಯಾವಾಗ ಬಂದಿದ್ರು, ರೇಣುಕಾ ಸ್ವಾಮಿ ಬದುಕಿದ್ದಾಗ ನೋಡಿದ್ದಂಥ ವಾಚ್ಮ್ಯಾನ್, ಅಂದರೆ ಆತ ಉಸಿರಾಡ್ತಿದ್ದಾಗ ಏನು ಆಗದಿರುವಂಥ ಸಂದರ್ಭದಲ್ಲಿ ಆತನನ್ನು ನೋಡಿದ್ದಂಥ ವಾಚ್ಮ್ಯಾನ್. ಚಾರ್ಜ್ ಶೀಟ್ನಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರವಾಗಿ ಪಟ್ಟಣಗೆರೆ ಶೆಡ್ನ ಭದ್ರತಾ ಸಿಬ್ಬಂದಿ ನೀಡಿರುವಂಥ ಮಾಹಿತಿ. ಶೆಡ್ಗೆ ದರ್ಶನ್ ಬಂದು ತೆರಳಿದ್ದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಘಟನೆ ನಡೆದ ಸಮಯ, ಯಾರು ಯಾವಾಗ ಬಂದರು, ಪಟ್ಟಣಗೆರೆ ಶೆಡ್ಗೆ ಯಾರು ಬಂದರು, ಯಾವಾಗ ಬಂದರು, ಯಾವ ವಾಹನಗಳು ಶೆಡ್ಗೆ ಬಂದಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ. ಶೆಡ್ಗೆ ಎಷ್ಟು ಜನ ಬಂದಿದ್ರು, ಯಾವಾಗ ಬಂದರು, ರೇಣುಕಾ ಸ್ವಾಮಿಯನ್ನ ಅಲ್ಲಿ ಕರೆತಂದಿದ್ದು ಎಷ್ಟೊತ್ತಿಗೆ, ರೇಣುಕಾ ಸ್ವಾಮಿ ಬದುಕಿದ್ದಾಗ ನೋಡಿದ್ದಂಥ ವಾಚ್ಮ್ಯಾನ್, ಪವಿತ್ರ ಬಂದಿದ್ದು ಯಾವಾಗ, ದರ್ಶನ್ ಬಂದಿದ್ದು ಯಾವಾಗ. ಸೊ ಇದೆಲ್ಲವನ್ನು ಕೂಡ ಪ್ರತ್ಯಕ್ಷವಾಗಿ ನೋಡಿರುವಂಥ ಸಾಕ್ಷಿಗಳು. ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಯಾರು ಬಂದಿದ್ರು, ಕೊಲೆ ಆದ ನಂತರ ಯಾರು ಬಂದಿದ್ರು, ಇದೆಲ್ಲದರ ಬಗ್ಗೆ ಕೂಡ ಸಾಕ್ಷ್ಯಗಳನ್ನು ನುಡಿಯುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೊ ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಯಾರು ಬಂದರು, ಯಾರು ಬಂದು ಹೋದರು, ಜೊತೆಗೆ ಒಂದಷ್ಟು ವೆಪನ್ಗಳನ್ನೆಲ್ಲ ತಂದು ಕೊಡಲಾಯ್ತಲ್ಲ, ಈ ಮೆಗಾರ್ ಇದಿರ್ಬೋದು ಕರೆಂಟ್ ಶಾಕ್ ಕೊಡೋದಕ್ಕೆ. ಸೊ ಹಾಗೆಯೇ ಅದಾದ ನಂತರ ಈ ಹತ್ಯೆ ಆದಮೇಲೆ, ಈತ ಸತ್ತ ಅಂತ ಗೊತ್ತಾದ ಮೇಲೆ ಆ ಬಾಡಿಯನ್ನು ಅಲ್ಲಿಂದ ಶಿಫ್ಟ್ ಮಾಡೋಕ್ಕೆ ಬಂದಂಥವ್ರು. ಇದೆಲ್ಲದರ ಡೀಟೇಲನ್ನು ಪ್ರತ್ಯಕ್ಷ ಸಾಕ್ಷಿಗಳ ಬಳಿ ತಿಳಿಸಲಾಗುತ್ತೆ. ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ 2 ಮತ್ತು 3ನೇ ಪ್ರತ್ಯಕ್ಷ ಸಾಕ್ಷಿಗಳು ಪ್ರಕರಣದಲ್ಲಿ 2 ಮತ್ತು 3ನೇ ಸಾಕ್ಷಿಗಳ ಹೇಳಿಕೆಯೇ ಬಹಳ ಮುಖ್ಯ ಆಗುತ್ತೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಎಷ್ಟು ಸಮಯ ಈತನ ಮೇಲೆ ಹೊಡೆದ್ರು, ದರ್ಶನ್ ಮಾಡಿದ್ದೇನು, ಪವಿತ್ರ ಗೌಡ ಏನು ಮಾಡಿದ್ದು, ಇದೆಲ್ಲದರ ಬಗ್ಗೆ ಕೂಡ ಯಾರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಸ್ಟೇಟ್ಮೆಂಟ್ ಈಗ ಮುಖ್ಯ. ಪ್ರದೋಷ್, ಅನು, 17 ಜನ ಏನು ಮಾಡಿದ್ರು ಅನ್ನೋದರ ಬಗ್ಗೆ ಮಾಹಿತಿ, ಒಬ್ಬೊಬ್ಬರ ಪಾತ್ರ ಏನು ಈ ಕೇಸ್ನಲ್ಲಿ, ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರಿಗೆ ಈಗಾಗಲೇ ಪ್ರತ್ಯಕ್ಷದರ್ಶಿಗಳು ನೀಡಿದ್ದಾರೆ. ಆದರೆ ಪೊಲೀಸರ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇನ್ನು ಮುಂದೆ ನ್ಯಾಯಾಲಯ ಅಂತ ಬಂದಾಗ ಅಲ್ಲಿ ಭಾಳ ಮುಖ್ಯ ಆಗುತ್ತೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ. ಕಿರಣ್, ನಾವು ಬೆಳಗ್ಗೆಯಿಂದ ಈ ಚಾರ್ಜ್ ಶೀಟ್ ಏನು ವಿಚಾರ ಇದೆ ಅದರ ಬಗ್ಗೆ ಒಂದಷ್ಟು ಫಾಲೋಅಪನ್ನು ನೀಡ್ತಾನೆ ಇದ್ದೀವಿ. ಆದರೆ ಭಾಳ ಮುಖ್ಯ ಆಗೋದು ಅಂತಂದರೆ ಪ್ರತ್ಯಕ್ಷವಾಗಿರುವಂಥ ಸಾಕ್ಷಿಗಳು ಯಾರಿದ್ರು ಆ ಸಂದರ್ಭದಲ್ಲಿ. ಯಾಕಂದರೆ ಅವರು ಪೊಲೀಸರ ಮುಂದೆ ಕೊಡುವಂಥ ಸ್ಟೇಟ್ಮೆಂಟ್, ಅದಾದ ನಂತರ ನ್ಯಾಯಾಲಯ ಅಂತ ಬಂದಾಗ ಅಲ್ಲಿ ಭಾಳ ಮುಖ್ಯ ಆಗುತ್ತೆ ಅವರು ಕೊಡುವಂಥ ಹೇಳಿಕೆಗಳು. ಸೊ ಈಗ ಈ ಸಾಕ್ಷಿಗಳು ಎಷ್ಟು ಮಟ್ಟಿಗೆ ಈ ಕೇಸ್ನಲ್ಲಿ ಕ್ರಿಟಿಕಲ್ ಆಗ್ತಾರೆ ಅಂತ. ಅವಿನಾಶ್, ಇಡೀ ಚಾರ್ಜ್ ಶೀಟ್ನಲ್ಲಿ 3 ಐ ವಿಟ್ನೆಸ್ಗಳಂತ ಮೆನ್ಷನ್ ಮಾಡಿದ್ದಾರೆ. ಅದು ಪ್ರೆಸ್ ನೋಟ್ ರಿಲೀಸ್ ಮಾಡೋದ್ರಲ್ಲೂ ಕೂಡ ಕಮಿಷನ್ ಅದರಲ್ಲಿ ಮೆನ್ಷನ್ ಮಾಡಿ ಆ 3 ಜನ ಯಾರು, ಈ ಪ್ರಕರಣಕ್ಕೂ ಅವರ ಸಂಬಂಧ ಏನು ಅನ್ನೋದನ್ನು ನಾವು ಉಟ್ಕೊಂಡು ಹೋದಾಗ ಸಿಕ್ಕಂಥ ಮಾಹಿತಿ ಪ್ರಕಾರ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವಾಚ್ಮ್ಯಾನ್ ಏನಿದ್ದ ಆತ ಈ ಒಂದು ರೇಣುಕಾ ಸ್ವಾಮಿ ಜೀವಂತವಾಗಿ ಬಂದಿದ್ದು ಎಷ್ಟೊತ್ತಿಗೆ ಬಂದಿದ್ದು, ರೇಣುಕಾ ಸ್ವಾಮಿ ಜೊತೆ ಯಾರ್ಯಾರು ಬಂದಿದ್ರು, ಜೊತೆಗೆ ದರ್ಶನ್ ಎಷ್ಟೊತ್ತಿಗೆ ಬಂದಿದ್ದು, ಪವಿತ್ರ ಗೌಡ ಎಷ್ಟೊತ್ತಿಗೆ ಬಂದಿದ್ದು, ಮತ್ತು ವಾಪಸ್ ಎಷ್ಟು ಚೆನ್ನಾಗೋ ಎಷ್ಟೊತ್ತಿಗೆ ಅವ್ರು ವಾಪಸ್ ಹೋಗಿದ್ದು, ಕಣ್ಣಾರೆ ಆತ ನೋಡಿರುವಂಥದ್ದು, ಕಣ್ಣಾರೆ ನೋಡಿರುವಂಥ ವ್ಯಕ್ತಿ. ಇನ್ನು ಉಳಿದಂತೆ ಮತ್ತೆ ಇನ್ನಿಬ್ಬರು ಪ್ರಮುಖ ಸಾಕ್ಷಿಗಳಿದ್ದಾರೆ ಐ ವಿಟ್ನೆಸ್ ಎಲ್ಲ. ಅವರು ಶೆಡ್ ಒಳಗಡೆ ಕೆಲಸ ಮಾಡ್ತಾ ಇರೋರು. ಅವರು ನೇರವಾಗಿ ಯಾರ್ಯಾರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ದರ್ಶನ್ ರೇಣುಕಾ ಸ್ವಾಮಿಗೆ ಎಲ್ಲಿ ಹೊಡೆದಿದ್ದು, ಜೊತೆಗೆ ವಿನಯ್ ಎಲ್ಲಿ ಹೊಡೆದಿದ್ದು, ಪ್ರದೋಷ್ ಎಲ್ಲಿ ಹೊಡೆದಿದ್ದು, ಪ್ರತಿಯೊಂದನ್ನು ಕೂಡ ಅವರ ಐ ವಿಟ್ನೆಸ್ಸನ್ನು ಕಣ್ಣಾರೆ ನೋಡಿದಂಥವ್ರು. ಅವರ 3 ಜನದ್ದು ಈಗಾಗಲೇ CRPC 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಇವರು 3 ಜನನ ರಕ್ಷಣೆ ಪೊಲೀಸರ ಮೇಲೆ ಇದೆ. ಯಾಕೆಂತಂದರೆ ಅವರು ಮತ್ತೆ ಕೋರ್ಟಿಗೆ ಬಂದಾಗ ಅಲ್ಲೂ ಕೂಡ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅವರ ರಕ್ಷಣೆ ಪೊಲೀಸರಿಗೆ ಇಡೀ ಪ್ರಕರಣದಲ್ಲಿ ಈ 3 ವಿಟ್ನೆಸ್ಗಳಿದೆಯಲ್ಲ ಅದು ಕಣ್ಣಾರೆ ನೋಡಿದವರು, ಇಂಥ ವ್ಯಕ್ತಿ ಇಂಥ ಟೈಮಿಗೆ ಬಂದಿದ್ದ, ಇಂಥವರೇ ಬಂದಿದ್ದ, ಇಂಥ ಡ್ರೆಸ್ ಹಾಕೊಂಡಿದ್ದ, ಇಷ್ಟೊತ್ತಿಗೆ ಬಂದಿದ್ದ, ಯಾವ ವೆಪನ್ ಇತ್ತು, ಯಾವ್ದ್ರಲ್ಲಿ ಹೊಡೆದು ರೇಣುಕಾ ಸ್ವಾಮಿ ಎಷ್ಟೊತ್ತಿಗೆ ಕರ್ಕೊಂಡ್ಬಂದು ಜೀವಂತವಾಗಿತ್ತು, ಏನೇನು ಅವನಿಗೆ ಊಟ ಒಂದು ತಗೊಂಬಂದು ಕೊಟ್ಟಿದ್ದಿರ್ಬೋದು ಅಥವಾ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿರುವಂತಿರೋದು ಎಲ್ಲವನ್ನೂ ಕೂಡ ನೋಡಿದವರು ಇವರು 3 ಜನನು ಕೂಡ. ಹೀಗಾಗಿ ರೇಣುಕಾ ಸ್ವಾಮಿ ಬದುಕಿದ್ದಾಗ ಸಾಯೋವರೆಗೂ ಕೂಡ ಇವರ ಸಮ್ಮುಖದಲ್ಲಿ ಇವರ ಐ ವಿಟ್ನೆಸ್ ಅಲ್ಲಿ ಇವರ ಇದರಲ್ಲಿ ನಡೆದಿರುವಂಥ
ನಡೆದಿರುವಂಥ ಘಟನೆ ಆಗಿರೋದ್ರಿಂದ ಇವರ ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇವ್ರನ್ನ ಸೆಕ್ಯೂರ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ರಕ್ಷಣೆ ಕೊಡುವಂಥದ್ದು ಪೊಲೀಸರ ಜವಾಬ್ದಾರಿ. ಹಾಗಾಗಿ ಇವರ ಒಂದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲೇ ಪ್ರಮುಖ 3 ಐ ವಿಟ್ನೆಸ್ ಅಂತ ಹೇಳಲಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.